ಸಕ್ರಿಯವಾಗಿ ಭಾಗವಹಿಸಬೇಕು, ಎಲ್ಲೋ ಒಂದು ಕಡೆ ಬೇಕಾಗುತ್ತೆ. ನಾವು ನಮ್ಮ ಮಕ್ಕಳಿದ್ರೆ ಕೆಲವೊಂದಷ್ಟು ಜನ ಈ ಸ್ವಾತಂತ್ರ್ಯ ದಿನಾಚರಣೆ, ರಿಪಬ್ಲಿಕ್ ಡೇ ಇಲ್ಲೆಲ್ಲ ಹೋಗುವಂಥವ್ರಿದ್ದೀವಿ, ಇಲ್ಲ ಅದರಲ್ಲೂ ಕಡಿಮೆ ಹೋಗುವಂಥವ್ರು. ಇಲ್ಲೇ ಹೋದ್ರೆ ಆ ವಿಚಾರಗಳ ಕಿವಿ ಮೇಲೆ ಬಿಡೋದಿಲ್ಲ, ನಾವು ನ್ಯೂಸ್ ನೋಡೋದಿಲ್ಲ, ಆ ವಿಚಾರಗಳು ಬರುವಂಥ ಚಾನಲ್ ನಮ್ಗೆ ಗೊತ್ತಿರೋದಿಲ್ಲ. ಆದರೆ ನೀವು ನನ್ನ ಗಾಯತ್ರಿ ಸುಂದರೇಶ್ವರಿಗೆ ವಿಶೇಷ ಅಭಿನಂದನೆ ಯಾಕೆ ಸಲ್ಲಿಸಬೇಕು ಅಂದರೆ, ತಾಯಿಯಂದ್ರನ್ನ ಈ ರೀತಿ ಭಜನೆಗೋ ಇನ್ನೊಂದಕ್ಕೂ ಬೇರೆ ರೀತಿ ಸೇರಿಸ್ಬೋದಿತ್ತು, ಭಕ್ತಿ ಗೀತೆಗಳಿಗೆ, ದೇವರ ಗೀತೆಗಳಿಗೆ. ಆದರೆ ಅದನ್ನು ಹೊರತಾಗಿ ಈ 80ನೇ ಸ್ವಾತಂತ್ರ್ಯೋತ್ಸವವನ್ನು ಗುರ್ತಾಗಿಟ್ಕೊಂಡು ನೀವು ದೇಶಭಕ್ತಿ ಗೀತೆಗಳಿಗೆ ಎಲ್ಲರಿಗೂ ಒಂದು ಸ್ಪರ್ಧಾ ರೂಪದಲ್ಲಿ ಕೊಟ್ಟಿರೋದ್ರಿಂದ ಎಲ್ಲರೂ ಮತ್ತೊಮ್ಮೆ ಸ್ವತಂತ್ರದ ಇತಿಹಾಸವನ್ನು ಮರುಕಳಿಸಿ ನೆನಪು ಮಾಡಿಕೊಂಡಿರ್ತಕ್ಕಂಥ ಒಂದು ಅವಕಾಶ ಆಗಿದೆ ಅಂತ ಅತ್ಯಂತ ಸಂತೋಷದಿಂದ ಈ ವೇದಿಕೆ ಮುಂದೆ ಹೇಳಿಕೊಳ್ತಾ ಇದ್ದಾರೆ.